ಹಲೋ ಎವ್ರಿವನ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್. ಸೊ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ರಾಧಾಕೃಷ್ಣ ಸಿಂಪಲ್ ಲೈಫ್ ಆಗಿರೋದ್ರಿಂದ ಮೊದಲನೇ ವಿಡಿಯೋನ ನಾನು ಕೃಷ್ಣನಿಗೆ ಪ್ರಿಯವಾದ ಪ್ರೀತಿ ಪಾತ್ರರಾದ ಪಾಂಡವರು, ಅದರಲ್ಲೂ ಪಾಂಡವರಲ್ಲಿ ಅಚ್ಚುಮೆಚ್ಚಾದ ಅರ್ಜುನ ಮತ್ತು ಸಹೋದರಿ ಸಮಾನಳಾದ ಪಾಂಚಾಲಿ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹೂವಿನ ಪರಿಚಯನ ಈ ವಿಡಿಯೋದಲ್ಲಿ ನಿಮಗೆ ಮಾಡಿಕೊಡ್ಬೇಕು ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ತಡ ಮಾಡದೆ ಕೃಷ್ಣ ಕಮಲದ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಬನ್ನಿ. ಕೃಷ್ಣ ಕಮಲ ಫ್ರೆಂಡ್ಸ್, ಪುರಾತನ ಕಾಲದ ಹಿಂದೂ ಧರ್ಮಗಳಲ್ಲಿ ಒಂದಾದ ನಮ್ಮ ಮಹಾಭಾರತವನ್ನು ಹೋಲುವ ಒಂದು ಹೂ ಈ ಕೃಷ್ಣ ಕಮಲ ಫ್ರೆಂಡ್ಸ್. ಈ ಹೂನ ಕೃಷ್ಣ ಕಮಲ, ರಾಖಿ ಬೇಲ್, ಟ್ರೋಜನ್ ಪ್ರೋ ಅಂತ ಕೂಡ ಕರೀತಾರೆ. ಈ ಹೂ ಬ್ಲೂ ಮತ್ತು ಪಿಂಕ್ ಕಲರಲ್ಲಿ ಕೂಡ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಮತ್ತು ಇದರ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದು ನೋಡೋದಕ್ಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಅಷ್ಟೇ ಬ್ಯೂಟಿಫುಲ್ಲಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನೋಡಿ, ನಾನು ನಿಮಗೆ ತೋರಿಸೋದಕ್ಕೆ ಅಂತ ಬೆಳಗ್ಗೆನೇ ಹೂ ಕಿತ್ಕೊಂಡು ವಾಕಿಂಗ್ ಹೋಗಿದ್ದೆ. ಆವಾಗ ಬರಬೇಕಾದ್ರೆ ಹೂವನ್ನ ತೊಗೊಂಡು ಬಂದು ಲೋಟದಲ್ಲಿ ಹಾಕಿ ಇಟ್ಟಿದ್ದೀನಿ. ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಒಣಗೋಗ್ಬಿಡುತ್ತೆ ಅಂಥೇಳಿ ಗ್ಲಾಸಲ್ಲಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಫ್ರೆಂಡ್ಸ್. ಇದು ತುಂಬಾ ಅಪರೂಪದ ಹೂವು ಫ್ರೆಂಡ್ಸ್. ಇದು ನೋಡೋದಕ್ಕೆ ಬೇರೆ ಹೂಗಳ ಥರ ಇಲ್ಲ. ಬಳ್ಳಿಯಲ್ಲಿ ಬಿಡೋ ಒಂದು ಹೂವು ಮಹಾಭಾರತದ ಐತಿಹ್ಯವನ್ನು ಹೇಳುತ್ತೆ ಅಂದರೆ ನಂಬ್ತೀರಾ ಫ್ರೆಂಡ್ಸ್? ಹೌದು, ನಂಬಲೇಬೇಕು. ಈ ಹೂ ನಮಗೆ ಯಾವಾಗಲೂ ಸಿಗೋದಿಲ್ಲ ಫ್ರೆಂಡ್ಸ್. ಇದು 3 ವರ್ಷಕ್ಕೊಮ್ಮೆ ಪುಷ್ಯ ಮಾಸದಲ್ಲಿ ಮಾತ್ರ ಅರಳೋ ಹೂವು ಫ್ರೆಂಡ್ಸ್. ಇದನ್ನೇ ಅಲ್ವಾ ಫ್ರೆಂಡ್ಸ್ ನಾವು ಪ್ರಕೃತಿ ವಿಸ್ಮಯ ಅಂತ ಹೇಳೋದು. ಇದ್ರ ಬಗ್ಗೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ವಾಸ ಮಾಡೋರಿಗೆ ಕೆಲವರಿಗೆ ಗೊತ್ತಿರುತ್ತೆ, ಬಟ್ ಸಿಟಿಯಲ್ಲಿ ವಾಸ ಮಾಡೋರಿಗೆ ಅಷ್ಟೊಂದಾಗಿ ಗೊತ್ತಿರೋದಿಲ್ಲ. ಅದರಲ್ಲೂ ಈಗಿನ ಜನ್ರೇಷನ್ ಅವ್ರಿಗಂತೂ, ಈಗಿನ ಜನ್ರೇಷನ್ ಮಕ್ಕಳಿಗಂತೂ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಬಿಡಿ. ಹಾಗೆ ಗೊತ್ತಿಲ್ಲದೆ ಇರೋರಿಗೆಲ್ಲ ಒಂದು ಐಡಿಯಾ ಬರಲಿ, ಈ ಥರ ಹೂವು ಇರುತ್ತೆ ಅಂತ ತಿಳ್ಕೊಳ್ಳಿ ಎಲ್ಲರೂ ಅಂಥೇಳಿ ನಾನು ಈ ವಿಡಿಯೋನ ಮೊದಲನೇದಾಗಿ ನನ್ನ ಚಾನಲ್ನಲ್ಲಿ ಹಾಕಬೇಕು ಅಂತೇಳಿ ಇಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಈ ವಿಡಿಯೋ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಇಲ್ಲಿ ಫ್ರೆಂಡ್ಸ್, ಈ ಕೆಳಗಡೆ 10 ದಳಗಳು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕೆಳಗಡೆ ದೊಡ್ಡ ದೊಡ್ಡದಾಗಿದೆ, ಕೌಂಟ್ ಮಾಡ್ತಾ ಹಾಗೆ ತೋರಿಸ್ತೇನೆ ರೀ. ನೋಡಿ, 1 2 3 4 5 6 7 8 9 10. ಈ 10 ದಳಗಳು ಶ್ರೀ ಮಹಾವಿಷ್ಣುವಿನ 10 ಅವತಾರಗಳನ್ನು ಹೋಲುತ್ತೆ ಫ್ರೆಂಡ್ಸ್. ಅದರಲ್ಲಿ ಮೊದಲನೇದು ಮತ್ಸ್ಯ, ಮೀನಿನ ಅವತಾರ ಅಂತ ಹೇಳ್ತಾರಲ್ಲ. ಎರಡನೇದು ಕೂರ್ಮ, ಆಮೆ. ಮೂರನೇದು ವರಾಹ, ಹಂದಿರೂಪ. ನಾಲ್ಕನೇದು ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ 10ನೇ ಅವತಾರ ಕಲ್ಕಿ. ಅದಿನ್ನೂ ಹುಟ್ಟಿಲ್ಲ. ಈ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ ಜನ್ಮ ತಾಳುತ್ತೆ ಅಂತ ಹೇಳ್ತಾರೆ, ನೋಡೋಣ. ಮತ್ತು ಹಿಸ್ಟ್ರಿ ರಿಪೀಟ್ ಅಂತ ಹೇಳೋ ಹಾಗೆ 4 ಯುಗಗಳ ಅಂತ್ಯದಲ್ಲಿ ನಾವಿದ್ದೀವಿ. ಈ 4 ಯುಗಗಳ ಮುಗಿದ ಮೇಲೆ ಮತ್ತೆ ಸತ್ಯಯುಗ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಸತ್ಯಯುಗ ಆದಷ್ಟು ಬೇಗ ಪ್ರಾರಂಭ ಆಗಲಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟು ಬಂದರೆ ಇಲ್ಲಿ ಮೇಲ್ಗಡೆ ಕಡ್ಡಿ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪೆನ್ನಲ್ಲಿ. ಇದು ಬಂದು ನಮಗೆ ಕೌರವರು ಇದು ಅಂತ, ಕೌರವರನ್ನ ಇದು ಹೋಲುತ್ತೆ ಅಂತ ಹೇಳಿ ಈ ಹೂ ಹೇಳ್ತಾರೆ ಫ್ರೆಂಡ್ಸ್. ಇದು 101 ಜನ ಕೌರವರ ಮಕ್ಕಳಿದ್ರಲ್ಲ ಫ್ರೆಂಡ್ಸ್, ಆ 101 ಜನ ಈ ಕೌರವರ ಮಕ್ಕಳು ಈ ಹೂವಲ್ಲಿ ಮೇಲ್ಗಡೆ ಬಂದಿದೆಯಲ್ಲ ಅದನ್ನು ಹೋಲುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದೆ ನೋಡೋದಾದರೆ ನಾವು ಇಲ್ಲಿ ಈ ಯೆಲ್ಲೋ ಇಶಲ್ಲಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಅದು 5 ಇದೆ ನೋಡಿ ಫ್ರೆಂಡ್ಸ್. ಅದು 1 2 3 4 5 ಇದೆ ನೋಡಿ ಫ್ರೆಂಡ್ಸ್. ಅದು ಈ 5ನ್ನು ನಾವು ಪಾಂಡವರು ಅಂತ ಹೇಳ್ತಾರೆ. ಕೃಷ್ಣನಿಗೆ ಪ್ರಿಯವಾದವರು ಪಾಂಡವರು ಅಂತ ಹೇಳಿ ಇದನ್ನು ಹೇಳ್ತಾರೆ. ಮೊದಲನೇವನು ಯುಧಿಷ್ಠಿರ, ಎರಡನೇವನು ಭೀಮ, ಮೂರನೇವರು ಅರ್ಜುನ ಮತ್ತು ನಕುಲ ಸಹದೇವ ಇವರಿಬ್ಬರು ಅವಳಿ ಜವಳಿಯಾಗಿ ಹುಟ್ಟಿರೋದು. ಈ 5 ಜನನ್ನ ಇದು ಹೋಲುತ್ತೆ ಅಂತ ನಾವು
ತಿಳ್ಕೊಬೋದು ಫ್ರೆಂಡ್ಸ್ ಈ ಹೂವಿನಿಂದ. ಇನ್ನು ನೆಕ್ಸ್ಟು ಅದ್ರ ಮೇಲೆ ಬಂದರೆ ನೋಡಿ, ಅಲ್ಲಿ ಒಂದು ಮೊಗ್ಗು ಥರ ಇದೆ ನೋಡಿ. ಆ 5 ಜನಕ್ಕೆ ಅಂಟ್ಕೊಂಡಿರೋ ಹಾಗೆ ಒಂದು ಮೊಗ್ಗು ಥರ ಇದೆ ನೋಡಿ, ಗ್ರೀನ್ ಕಲರಲ್ಲಿ. ಆ ಗ್ರೀನ್ ಕಲರಲ್ಲಿ ಮೊಗ್ಗು ಥರ ಇದೆಯಲ್ಲ, ಅದು ಬಂದು ನಾವು ಪಾಂಚಾಲಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ಅದನ್ನು 5 ಜನ ಗಂಡಂದರಿಗೆ ಒಬ್ಬಳೇ ಹೆಂಡತಿ ಆಗಿರೋದ್ರಿಂದ ಅದು 5 ಇದಕ್ಕೆ ಕೂಡಿಕೊಂಡು ಒಂದು ಗ್ರೀನ್ ಕಲರಲ್ಲಿ ಇದೆಯಲ್ಲ, ಅದನ್ನು ಪಾಂಚಾಲಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಒಂದು ಹೂವಿನಲ್ಲಿ ಎಷ್ಟೆಲ್ಲ ಅರ್ಥ ತೋರಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇದು. ಅದೇ ಪ್ರಕೃತಿ ವಿಸ್ಮಯ ಫ್ರೆಂಡ್ಸ್. ಇನ್ನು ನೆಕ್ಸ್ಟು ಮೇಲೆ ಬರೋದಾದರೆ, ಈ ಮೇಲೆ 3 ಇದೆಯಲ್ಲ ಫ್ರೆಂಡ್ಸ್, ಇದನ್ನು ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಾರೆ. ತ್ರಿಮೂರ್ತಿಗಳು. ಮೊದಲನೇದು ಬ್ರಹ್ಮ, ವಿಷ್ಣು, ಮಹೇಶ್ವರ. ನೋಡಿ, ಒಂದು ಹೂವಿನಲ್ಲಿ ಎಷ್ಟೆಲ್ಲ ಅಡಗಿದೆ ಅಲ್ವಾ. ವಿಷ್ಣುವಿನ ದಶಾವತಾರ, ಅದರ ನೆಕ್ಸ್ಟ್ ಬಂದರೆ ಕೌರವರು, ಅದರ ನೆಕ್ಸ್ಟ್ ಬಂದರೆ ಪಾಂಡವರು, ಅದರ ನೆಕ್ಸ್ಟು ಪಾಂಚಾಲಿ, ಪಾಂಡವರ ಪತ್ನಿ ಪಾಂಚಾಲಿ, ಅದರ ಮೇಲ್ಗಡೆ ಬಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ನಮ್ಮ ತ್ರಿಮೂರ್ತಿಗಳು. ಎಷ್ಟೆಲ್ಲ ಹೋಲುತ್ತಲ್ವ ಫ್ರೆಂಡ್ಸ್ ಇದು. ಬಳ್ಳಿಯಲ್ಲಿ ಬಿಡೋವಂಥ ಒಂದು ಹೂವು ಮಹಾಭಾರತದ ಕಥೆಯನ್ನು ಹೇಳುತ್ತೆ ಅಂದರೆ ಹೇಗೆ ಹೇಳಿ. ಅದೇ ಹೂವು ನಮ್ಮ ಕೃಷ್ಣನಿಗೆ ಪ್ರಿಯವಾದ ಕೃಷ್ಣ ಕಮಲ. 3 ವರ್ಷಕ್ಕೊಮ್ಮೆ ಅರಳುವಂಥ ಹೂವು ಇದು ಫ್ರೆಂಡ್ಸ್. ಅದರಲ್ಲೂ ಪುಷ್ಯ ಮಾಸದಲ್ಲಿ ಮಾತ್ರ ಅರಳುವಂಥದ್ದು. 3 ವರ್ಷದಲ್ಲಿ ಯಾವತ್ತೋ ಅರಳೋದಿಲ್ಲ ಇದು ಫ್ರೆಂಡ್ಸ್. ಪುಷ್ಯ ಮಾಸದಲ್ಲಿ ಮಾತ್ರ ಅರಳುವಂಥ ಹೂವು. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಜನಕ್ಕೆ ತಿಳ್ಕೊಂಡಿರೋದಿಲ್ಲ ಫ್ರೆಂಡ್ಸ್ ಅವರು. ಈ ನನಗೆ ಗೊತ್ತಿರೋದು ಬೇರೆಯವ್ರಿಗೂ ಗೊತ್ತಾಗಲಿ ಅಂಥೇಳಿ ನಾನು ಈ ವಿಡಿಯೋನ ಮಾಡಿದೆ ಫ್ರೆಂಡ್ಸ್. ನನಗಿಷ್ಟವಾದ ದೇವರು ಅಂದರೆ ಅದು ಕೃಷ್ಣ ಫ್ರೆಂಡ್ಸ್. ಅದಕ್ಕೋಸ್ಕರ ನನ್ನ ಚಾನಲ್ನ ರಾಧಾಕೃಷ್ಣ ಸಿಂಪಲ್ ಲೈಫ್ ಅಂತೇಳಿ ಇಟ್ಟಿದ್ದೀನಿ. ಸೊ ಕೃಷ್ಣನಿಗೆ ಇಷ್ಟವಾದ ಹೂವಿನ ಬಗ್ಗೆ ನನ್ನ ಮೊದಲನೇ ವಿಡಿಯೋನ ನನ್ನ ಚಾನಲ್ನಲ್ಲಿ ಹಾಕಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡಿದೆ ಫ್ರೆಂಡ್ಸ್. ನೋಡಿ, ಅದು ಬಳ್ಳಿಗಳಲ್ಲಿ ರೋಡ್ ಸೈಡಲ್ಲಿ ಈ ಥರ ಬಳ್ಳಿ ಬಿಟ್ಟಿತ್ತು. ನಾನು ವಾಕ್ ಹೋಗಬೇಕಾದ್ರೆ ಇದು ನೋಡಿ ಇದ್ರ ಬಗ್ಗೆ ಡೀಟೇಲೆಲ್ಲ ತಿಳ್ಕೊಂಡು ನಾನು ಈ ವಿಡಿಯೋನ ಮಾಡಬೇಕು ಅಂತ ಹೇಳಿಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಹಾಗೇ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಫ್ರೆಂಡ್ಸ್. ಹಾಗೆ ಬರ್ತಾ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಬಂದೆ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.